ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತಾರೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಂಕ್ರಾಂತಿ ಟೈಮಲ್ಲೇ ನಮ್ಮ ಊರಲ್ಲಿ ಜಾತ್ರೆ. ನಮ್ಮೂರು ಅಂತಂದರೆ ಮುಂಡುಗೋಡು. ಹಾಗೆ ಮುಂಡುಗೋಡಿನಿಂದ ಒಂದು 5-6 ಕಿಲೋಮೀಟರ್ಸ್ ಆಗ್ತದೆ ಸಾಲ್ಗಾವ್ ಅಂತೇಳಿ. ಇಲ್ಲಿ ಒಂದು ಟೆಂಪಲ್ ಇದೆ, ಬಾಣಂತಿ ದೇವಿ ಟೆಂಪಲ್ ಅಂತ, ಅಲ್ಲಿ ಜಾತ್ರೆ. ಸೊ ಅಲ್ಲೇ ಒಂದು ನಮ್ಮ ಮನೆ ಕೂಡ ಅಲ್ಲೇ ಹತ್ತಿರ. ಸೊ ನೋಡಿ, ಸಂಕ್ರಾಂತಿಗೆ ಎಲ್ಲರ ಮನೆ ಎದುರುಗಡೆ ಕಲರ್ ರಂಗೋಲಿ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಹಳ್ಳಿಯ ವಾತಾವರಣವೇ ಹಾಗೆ ಅಲ್ವಾ. ನೋಡಿ, ಇದೇ ಟೆಂಪಲ್ ಬಾಣಂತಿ ದೇವಿ ಅಂತೇಳಿ. ಇಲ್ಲಿಯ ವಿಶೇಷತೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾನೆ. ನೀವು ಕೂಡ ಹುಬ್ಳಿ ಸಿರ್ಸಿ ವೇಯಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಂತಂದರೆ ಈ ಟೆಂಪಲಿಗೆ ಒಂದು ಸಲ ವಿಸಿಟ್ ಮಾಡಿ. ಈಗ ಈ ಟೆಂಪಲ್ನ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ. ಈ ಟೆಂಪಲಲ್ಲಿ ದೇವಿ ಇರೋದು, ದೇವಿ ಅಂತಂದರೆ ಬಾಣಂತಿ ದೇವಿ ಅಂತ. ಹೆಸರು ಹೇಳ್ತಿದ್ದಾಗಲೇ ಗೊತ್ತಾಗ್ಬಿಡ್ತದೆ ಯಾವ ದೇವರು ಅಂತ. ಬಾಣಂತಿ ಅಂದರೆ ಈ ತಾಯಿ ಏನು ಮಾಡಿದರು ಅಂತಂದರೆ, ಬಾಣಂತಿಯಾಗಿದ್ದಂತಹ ಟೈಮಲ್ಲಿ ತವರು ಮನೆಗೆ ಬರಬೇಕಿತ್ತು. ತವರು ಮನೆಗೆ ಬಂದರು. ಅಂದರೆ ಈಗೇನು ಸಾಲ್ಗಾವ್ ಇದೆ ಅದು ಇವರ ತವರು ಮನೆ ಆಗಿರ್ತದೆ. ಸೊ ತವರು ಮನೆಗೆ ಬರುವಾಗ, ಅವ್ರು ಬರುವಂತಹ ಟೈಮಲ್ಲಿ ಈ ಊರಲ್ಲಿ ತುಂಬ ಬರಗಾಲ ಇತ್ತು. ಈ ಟೆಂಪಲ್ಗೆ ಒಂದು 200 ವರ್ಷ, ಈ ಸ್ಟೋರಿಗೆ ಒಂದು 200 ವರ್ಷ ಹಳೆಯ ಇತಿಹಾಸ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಈ ಊರಿಗೆ ಬಂದಾಗ ಬರಗಾಲ ಇತ್ತಲ್ಲ, ಇವರೊಂದು ಕೆರೆ ಮಾಡಿದರು. ಕೆರೆಯಲ್ಲೂ ಕೂಡ ನೀರಿರಲಿಲ್ಲ. ಹಾಗೆ ಈ ತಾಯಿ ಏನು ಮಾಡಿದರು ಅಂತಂದರೆ, ಕೆರೆಯ ಮಧ್ಯಕ್ಕೆ ಹೋಗಿ ಕೆರೆಯಲ್ಲಿ ನೀರು ತುಂಬು, ನನ್ನನ್ನು ಪಡ್ಕೊಂಡು ಅಂತೇಳಿ ಆ ಥರ ದೇವ್ರ ಹತ್ರ ಕೇಳ್ಕೊತಾರೆ. ಆ ಕೇಳ್ಕೊಂಡಂತಹ ಟೈಮಲ್ಲಿ ಏನು ನೀರಿರಲಿಲ್ಲಲ್ಲ, ಆ ತಾಯಿ ಅಲ್ಲೇ ಮುಳುಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಸೊ ಇದೇ ಆ ಕೆರೆ ನೋಡಿ. ಇದು ನಾನು ನೋಡಿದ ಮಟ್ಟಿಗೆ ನಾನೊಂದು 4 ವರ್ಷದಿಂದ ನೋಡ್ತಾ ಇದ್ದೇನೆ ಈ ಕೆರೆಯನ್ನು. ಯಾವತ್ತೂ ನೀರಿಲ್ಲ ಅನ್ನೋದಿಲ್ಲ, ಆದರೆ ಈ ಸಲ ಅಂತೂ ನೀರು ಕಡಿಮೆನೇ ಇದೆ. ಯಾವಾಗಲೂ ನೀರಂತೂ ಇದ್ದೇ ಇರ್ತದೆ, ಥ್ರೂಔಟ್ ದ ಇಯರ್ ನೀರಂತೂ ಇರ್ತದೆ. ಈ ಮರ ಮರಾಠಿ ಮೊಗ್ಗು ಅಂತೇಳಿ ಸಿಗ್ತಾವಲ್ಲ, ಅದರ ಮರ. ಸೊ ನಾವು ಸಣ್ಣವರಿರುವಾಗೆಲ್ಲ ಈ ಮರದಲ್ಲಿ ಒಂದು ಹೂವು ಆಗ್ತವೆ, ಅದರಲ್ಲೆಲ್ಲ ಆಟ ಆಡ್ತಿದ್ವಿ, ಬುಗುರಿ ಅಂತ ಅಂದ್ಕೊಂಡು. ಅದರಲ್ಲೇ ಮರಾಠಿ ಮೊಗ್ಗು ಆಗ್ತವೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆಯೇ ಬೆಳಿಗ್ಗೆನೂ ತಿಂಡಿ ಇದೆ, ಮಧ್ಯಾಹ್ನ ಊಟ ಇದೆ, ಸಂಜೆನೂ ಊಟ ಇದೆ. ಈ 3 ದಿನವೂ ಊಟ ಇರ್ತದೆ. ಹಾಗೆ ಇದರ ನೆಕ್ಸ್ಟ್ ವರ್ಷನ ಸ್ಟೋರಿ ಕೂಡ ಹೇಳ್ತೇನೆ ನಾನು. ಸಂಕ್ರಾಂತಿಯ 2 ದಿನ ಹಿಂದೆ ಈ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಅಂದರೆ ತವರು ಮನೆಗೆ ಕರ್ಕೊಂಡು ಬರ್ತಾರೆ ದೇವಿನ ಕರ್ಕೊಂಡು ಬಂದಾದಮೇಲೆ ಕಂಟಿನ್ಯೂಸ್ ಆಗಿ ಭಜನೆ ನಡೀತಾನೇ ಇರ್ತದೆ. ನೆಕ್ಸ್ಟ್ 2 ದಿನವೂ ಪೂಜೆ ಆಗ್ತದೆ. ಕಂಟಿನ್ಯೂಸ್ ಆಗಿ ಭಜನೆ ನಡೀತಾನೆ ಇರ್ತದೆ. ಅದೆಲ್ಲ ಆದ ಮೇಲೆ 3ನೇ ದಿನ ಅಂದರೆ ಸಂಕ್ರಾಂತಿ ದಿನ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಹರಕೆಯನ್ನು ತೀರಿಸ್ಕೋತಾ ಇದ್ದಾರೆ. ಆ ಹರಕೆ ಏನು ಅಂತಂದರೆ, ಇಲ್ಲಿ ತೆಪ್ಪದಲ್ಲಿ ಮಗುನ ಬಿಡ್ತಾರೆ ಅಂತೇಳಿ ಇತ್ತು ಮೊದಲು. ಆದರೆ ಈಗೇನು ಮಾಡ್ತಾರೆ ಅಂತಂದರೆ, ಬಾಳೆ ಎಲೆಯನ್ನು ಹಾಗೆ ಇಟ್ಟು ಬಾಳೆ ಎಲೆಯಲ್ಲಿ ಮಗುನ ಒಮ್ಮೆ ಮಲಗಿಸಿ ನೀರಲ್ಲಿ ಅದ್ದಿ ತೆಗಿತಾರೆ. ಇದೇನು ಅಂತಂದರೆ, ಮಗುವಿಗೆ ಏನಾದ್ರು ತೊಂದರೆ ಇದ್ದರೆ, ಮಗುವಿನ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಈ ಥರ ಎಲ್ಲ ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಮಗು ಆದವರು ಎಲ್ಲ ಹರಕೆ ಹೊತ್ತಿರ್ತಾರಲ್ಲ, ಇದೆಲ್ಲ ಕಾರಣಕ್ಕೋಸ್ಕರ ಈ ಹರಕೆಯನ್ನು ಮಾಡ್ತಾರೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಇಲ್ಲಿದ್ದು ಹಿಂದಿನ ಟೈಮಲ್ಲಿ ಆ ಬಾಣಂತಿ ಏನು ಮಗು ಇತ್ತಲ್ಲ, ಮಗುನ ಎಲೆ ಮೇಲೆ ಇಟ್ಟು ಕಳಿಸ್ಕೊಡ್ತಾ ಇದ್ರಂತೆ ಕೆರೆ ಮಧ್ಯಕ್ಕೆ. ಆ ಕೆರೆ ಮಧ್ಯದಲ್ಲಿ ಮಗುವಿಗೆ ಹಾಲು ಕುಡಿಸಿ ಆ ತಾಯಿ, ಆ ಮಗು ಮತ್ತು ರಿಟರ್ನ್ ಬರ್ತಾ ಇತ್ತಂತೆ ದಡಕ್ಕೆ. ಸೊ ಇದು ಇಲ್ಲಿಯ ಸ್ಟೋರಿ. ಅದೇ ಪ್ರತೀತಿಯಲ್ಲಿ ಈಗಲೂ ಕೂಡ ಇಲ್ಲಿ ಈ ಆಚರಣೆ ನಡೀತಾ ಇದೆ. ಆದರೆ ಮಗುವನ್ನು ತೆಪ್ಪದಲ್ಲಿ ಕಳಿಸುವಂಥದ್ದೆಲ್ಲ ಏನೂ ಈಗ ನಡೀತಾ ಇಲ್ಲ. ಅಲ್ಲೇ ನಿತ್ತಲ್ಲಿನೇ ಎಲೆಯ ಮೇಲೆ ಮಗುನ ಮಲಗಿಸಿ ಒಂದು ಸಲ ನೀರಲ್ಲಿ ಅದ್ದಿ ಕರ್ಕೊಂಬರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಆ ತೆಪ್ಪದಲ್ಲಿ ಕಳಿಸಿಕೊಡುವಂಥದ್ದು ದೇವರಿಗೆ. ಅಲ್ಲಿ ಮಿಡ್ಲ್ ತನಕ ಹೋಗಿ ಬಿಟ್ಟು ಬರ್ತಾರೆ. ಆ ತೆಪ್ಪದಲ್ಲಿ ಏನು ಇಟ್ಟಿರ್ತಾರೆ ಅದು 3 ದಿನ ಆ ದೇವರ ಗುಡಿಯಲ್ಲಿರ್ತದೆ, ಅವರ ಉಡಿ ತುಂಬಿದ್ದೆಲ್ಲ. ಸೊ ಅದನ್ನು ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ.
ಸೊ ನೋಡಿದ್ರಲ್ಲ ಈ ಊರಿನ ವಿಶೇಷತೆ. ಸಾಲ್ಗಾವಲ್ಲಿ ಬಂದಾಗ ಈ ಟೆಂಪಲನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ಇಷ್ಟೆಲ್ಲ ಸ್ಟೋರಿ ಹೇಳಿದ ಮೇಲೆ ಇಲ್ಲಿಯ ಜಾತ್ರೆಯ ಝಲಕನ್ನು ತೋರಿಸೋದಿದ್ರೆ ಹೇಗೆ, ನೀವು ನೋಡ್ಬೋದು ಜನನೂ ಜನ. ಸೊ 3 ದಿನವೂ ಜಾತ್ರೆ ನಡೀತವೆ. ಇಲ್ಲಿ ನೋಡ್ಬೋದು ನೀವು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಈ ಬಾಲ್ಯದ ನೆನಪುಗಳೇ ಒಂಥರ ಖುಷಿ ಕೊಡ್ತಾವೆ. ಹಾಗೆ ಇಲ್ಲಿ ಏನು ಅಂತಂದರೆ 3 ದಿನವೂ ಕೂಡ ದೇವರಿಗೆ ಉಡಿ ಕೊಡೋದು ಅಂತ ಹೇಳ್ತಿದ್ದೆ. ಅಂದರೆ ಮನೆಯಲ್ಲೇ ಅಡುಗೆ ಮಾಡಿ ದೇವರಿಗೆ ಸ್ವೀಟ್, ಅಂದರೆ ಇಲ್ಲಿ ಕಡುಬು ಮಾಡಿ ಮತ್ತು ಅನ್ನ, ಪಲ್ಯ, ಕೋಸಂಬರಿ ಈ ಥರ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಥರ ಸಮರ್ಪಿಸ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.